ಏ ಮೈಕ್ ಆನ್ ಮಾಡ್ರ ಅರ್ಜುನ್ ಹೇ ನಳಿನ ಹಂಬಕಿ ಮತ್ ಪ್ರಣ ನಾಯಕಿ ಮಾಡಕಾಂತ ಪರಿಪರಿಯಿಂದ ಹಿರಿಯನಾದ ಹಣ್ಣಯ್ಯನನ್ನು ಹ್ಯಾತಕ್ಕೆ ಬಾಧಿಸುತ್ತಿರುವೆ, ನೀನು ಹ್ಯಾತಕ್ಕೆ ಭಯಪಡುತ್ತಿರುವೆ. ಹೇ ರಮಣೆ, ರಮಣ ಈ ಖೋ ನದಿಯೊಳು ಮುಳುಗಿದ್ದ ಬಳಿಕ ಮನ ಹಣ್ಣಿಗಳಿಗೆ ಹಂಚಿಕೊಳ್ಳುವುದು ಹ್ಯಾತಕ್ಕೆ? ಹೇ ರಮಣೆ, ರಮಣ ಪ್ರಚಂಡ ಭುಜಬಲರ್ದಂಡ ಪಂಡಿತರಾದ 5 ಮಂದಿ ಗಂಡರಿದ್ದು ಒಬ್ಬ ಹೆಂಡತಿಯನ್ನು ರಕ್ಷಿಸಲಾರವೇನ ದ್ರೌಪದಿ? ಸುಮ್ಮನೆ ಹಣ್ಣೆಯನ್ನು ಹ್ಯಾತಕ್ಕೆ ಬಾಧಪಡಿಸುತ್ತೆ? ಕಾಂತ ಅಂತೆ 5 ಮಂದಿ ಗಂಡದ್ರದ್ದು ಒಬ್ಬ ಹೆಂಡತಿಯನ್ನು ರಕ್ಷಿಸಲಾರೆವೇ ಎಂದು ನುಡಿದೆಯಲ್ಲ. ಹೌದು ಕಾಂತಿಯೇ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಅದು ಹತಕ್ಕೆ ನಂಬಿಕೆ ಅಲ್ಲ ಕಾಂತಿಯೇ. ಹೇಳ್ಬೇನಿ ಕೇಳು. ಅದೇನು ಸವಿಸ್ತಾರವಾಗಿ ಹೇಳು ಸುಂದರಿ. ದಂಡ ಪಂಡಿತ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ಓ ದಂಡ ಪಂಡಿತ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ನೀವು ಗಂಡರೈವರು ವ್ಯರ್ಥ, ನೀವು ಗಂಡರೈವರು ವ್ಯರ್ಥ. ನೀಡೇರಿ ತುಷಕೊನೆ ಇಷ್ಟಾರ್ಥ. ಓ ದಂಡ ಪಂಡಿತ ಪಾಠ. ಚೆನ್ನಾಗಿ ಕೇಳು. ಮಹದುರುಳ ದುಶ್ಯಾಸ ಸೀರೆಯನ್ನು ಸೆಳೆದಾಗ ಗಂಡರೈದು ಜನರು ಕಂಡಿರಿ, ಗಂಡ ಸತ್ತರಂತೆಯಂತೆ ಕುಳಿತಿರಿ. ವಿಜಯ ವೈರ್ಯ ಹೇಳುವೆಯ ಮಹದುರುಳ ದುಶ್ಯಾಸ ಸೀರೆಯನ್ನು ಸೆಳೆದಾಗ ಚೆನ್ನಾಗಿ ಕೇಳು ಕಾಂತ. ಮಹದುರುಳ ದುಶ್ಯಾಸ ಸೀರೆಯನ್ನು ಸೆಳೆದಾಗ ಗಂಡರೈದು ಜನರು ಕಂಡಿರಿ, ಗಂಡ ಸತ್ತರಂತೆಯಂತೆ ಕುಳಿತಿರಿ. ಇನ್ನು ಹೇಗೆ ಎನ್ನ ರಕ್ಷಣೆಯು ಸತ್ಯ ನಿತ್ಯ ಧರ್ಮ ಜನಾಜ್ಞೆಯು. ಇನ್ನು ಹೇಗೆ ಎನ್ನ ರಕ್ಷಣೆಯು ಸತ್ಯ ನಿತ್ಯ ಧರ್ಮ ಜನಾಜ್ಞೆಯು. ದಂಡ ಪಂಡಿತ ಪಾಠ ಸರ್ವಲೋಕ ಶ್ರೇಷ್ಠ ಸಮರ್ಥ. ನೀವು ಗಂಡರೈವರು ವ್ಯರ್ಥ, ನೀವು ಗಂಡರೈವರು ವ್ಯರ್ಥ. ನಿಂದೇರಿ ತುಷಕೊನೆ ಇಷ್ಟಾರ್ಥ. ಓ ದಂಡ ಪಂಡಿತ ಪಾಠ. ಕಾಂತ ಕಾಂತಿ, 5 ಮಂದಿ ಗಂಡಂದಿರಿದ್ದು ಒಬ್ಬ ಹೆಂಡತಿಯನ್ನು ರಕ್ಷಿಸಲಾರವೆ ಎಂದು ನುಡಿದೆಯಲ್ಲ. ಹೌದು ಕಾಂತಿ, ನಿನ್ನ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಅದು ಹತಕ್ಕೆ ನಂಬಿಕೆ ಅಲ್ಲ ಸುಂದರಿ. ಅದು ಯಾತಕ್ಕೆಂದರೆ ಅದು ಹತಕ್ಕೆ ಸುಂದರಿ. ಅಂದು ಭಂಡನಾದ ದುಶ್ಯಾಸನನು ಎನ್ನ ಸೀರೆಯನ್ನು ಸೆಳೆಯುವಾಗ 5 ಮಂದಿ ಗಂಡಂದಿರು ಗಂಡ ಸತ್ತ ರಂಡಿಯರಂತೆ ಕುಳಿತಿದ್ದಿರಲ್ಲೋ ಪ್ರಾಣಪತಿ, ಹೇಗ ಕಾಪಾಡುತ್ತಿ? ಹೇ ಸುಲಲಿತಮತಿ ಇವತ್ತಳಾದ ದ್ರೌಪದಿ ಪ್ರಾಣಪತಿ ಕೌರವರನ್ನು ಮೂರ್ಖನು ಹೊರಗಲು ಸದಪಡಿಸುತ್ತೇನೆ ಸುಂದರಿ. ಆದರ ಅಣ್ಣಯ್ಯನ ಆಜ್ಞೆ ಉಲ್ಲಂಘಿಸಬಾರದೆಂದು ಸುಮ್ಮನೆ ಕುಳಿತುಕೊಂಡಿರುವನ. ಹೇ ರಮಣೆ, ರಮಣ ಇದು ಹಾಗಿರಲಿ. ಈಗೋ ಸ್ವಯಂವರ ಕಾಲದಲ್ಲಿ ನಿನ್ನ ಜನಕ ನಿಟ್ಟ ಚಾಪವನ್ನು ಚಪ್ಪನ್ನಾರು ದೇಶಾಧಿಪರೊಳಗ ಮೀರಿದ ಚಾಪವನ್ನು ಮುರಿದವನವನು. ಆಗಲೇ ಅದನ್ನು ಮರೆತು ಬಿಟ್ಟು ಯಾಕಾಮಿನಿ ಹಂಸ ಕಾಮಿನಿ. ಓ ಪತಿ ಎಂಥ ಪರಿಸ್ಥಿತಿಯೇ.
ಬಂದಿದ್ದು ಬರಲಿ, ಸಿದ್ದೇಶ್ವರನ ದಯವೊಂದಿರಲಿ. ಮುಂದೆ ಹೇಗೆ ಮಾಡುವುದು ಕಾಂತ ಗುಣವಂತ. ಅಷ್ಟೇ ಕಮಲಾಕ್ಷಿ, ನೀನು ಇಷ್ಟು ಸಂಶಯ ಪಡುವುದಾತಕ್ಕೆ ಈಕೋ ಲೋಕ ರಕ್ಷಕನಾದ ಪರಮಾತ್ಮನೇನಾದರೂ ಪಕ್ಷಪಾತವೇ ಹಾಗೆ ನಮ್ಮನ್ನು ರಕ್ಷಿಸುವ ದಾಸಮಾಕ್ಷಿನಿಗೆ ಬಾರವೇ. ಆ ಹೇರುವನೇ ನೀನು ಎಷ್ಟು ಮಾತ್ರಕ್ಕೂ ಆ ಧೈರ್ಯ ಗುಣಗಳ ಕನ್ಯಾ ಅಹೋ ಅಣ್ಣಯ್ಯ. ನೀನು ಈ ರೀತಿ ಮೌನದಾರಿಯಾಗಿ ಕುಳಿತು ವಸನ ಪಡುವುದು ಹತ್ತಕ್ಕೆ ಬಂದಿದ್ದೆಲ್ಲ ಬರಲಿ, ಲಕ್ಷ್ಮೀಕಾಂತನ ದಯವೊಂದಿರಲಿ ಅಣ್ಣಯ್ಯ. ಯಾತಕ್ಕೆ ಚಿಂತೆ ಮಾಡುತ್ತೀಯೋ ಧರ್ಮನಂದನ? ಬೇಡವನ ವಂದನ. ತಮ್ಮ ಹಾಗಾದ್ರೆ ಹೇಳುವಲ್ಲೇ ಕೇಳೋ. ಅದೇನು ಸಂಸ್ಕಾರವಾಗಿ ಏನು ಬೇಲಲೆ ವೀರ ಪಾಪನ ಕೇಳಲೆ ಬಹುಬೇಗಲೆ ಕೇಳಲೆ ಬಹುಬೇಗಲೆ. ಅದೇನು ಸವಿಸ್ತಾರವಾಗಿ ಧುರುಳ ರಕ್ಕಸರ ಬಾಧಿಸುವರು ಬಿಡದೆ ನಮ್ಮನ್ನ ಕಾಡುವರು. ಧುರುಳ ರಕ್ಕಸರ ಬಾಧಿಸುವರು ಬಿಡದೆ ನಮ್ಮನ್ನ ಕಾಡುವರು. ಯಾವ ಧರ್ಮದ ಕರ್ಮವೋ ತಿಳಿಯದಾಗಿದೆ ನಿರ್ಮಲ ಏನು ವೇಳನೆ ವೀರ ಪಾಪನ ಕೇಳಲೆ ಬಹುಬೇಗಲೆ ಕೇಳಲೆ ಬಹುಬೇಗಲೆ ಕೇಳಲೆ ಬಹುಬೇಗಲೆ ಕೇಳಲೆ ಬಹುಬೇಗಲೆ. ಅಹೋ ಕೋದಂಡ ಪಾಂಡಿತನಾದ ಖಂಡವಿ ಅಗ್ರಜ ಪರಿಪರಿಯಿಂದ ನನ್ನ ಹರಣ್ಯಕ್ಕೆ ಬಂದರೆ ಇಲ್ಲಿ ರಾಕ್ಷಸರ ತಂದೆರ ಪ್ರಬಲವಾಗಿರುವರು. ಹೌದೇನು ಅಗ್ರಜ? ಅಪ್ಪೋ ಅಯ್ಯೋ ಶಿವ ಶಿವ, ನಾವು ಎಲ್ಲಿ ಒಕ್ಕರೆ ನಮ್ಮಲ್ಲಿ ಬೆನ್ನತ್ತಿ ಕಾಡುತ್ತಿರುವವು. ಆದ ಕಾರಣ ದಾವ ಜನ್ಮದ ಕರ್ಮವು ತಿಳಿಯಲಿಲ್ಲ. ಶಿವ ಶಿವ ಬೇಡ ಪರಮವ. ಅಣ್ಣ ಧರ್ಮನಂದನ, ನಿನಗೆಲ್ಲಿಂದ ಹಿಡಿಯಿತೋ ಇಂಥ ಮರೋತನ? ಅಪ್ಪ ತಮ್ಮ ಹೊಲಿಯೋಳು ಬಿದ್ದ ಮಲದಂತ ಪರಿಪರಿ ಹತ್ತಕ್ಕೆ ಬಳಲಿವೆ. ಅಹೋ ಅಗ್ರಜ, ನೀನು ಈ ಪರಿಪರಿಯಿಂದ ಬಳಲಿದ ಕ್ಷಣಕ್ಕೆ ಬರುವ ಸುಖ ದುಃಖಗಳೆಲ್ಲ ತಪ್ಪಿ ಹೋಗೋವೆ ಹಾಗೆ. ಅಹೋ ಅಗ್ರಜ, ಇದಕ್ಕೆ ಒಂದು ಶ್ಲೋಕವನ್ನು ಹೇಳುತ್ತೀನಿ, ಚೆನ್ನಾಗಿ ಕೇಳ. ಅದೇನು ಚೆನ್ನಾಗಿ ಹೇಳುತ್ತಮ್ಮ? ಸಂಪತ್ತು ಶುಚ ಮಹಾಚಿತ್ತಂ ಬಹುಹೇತೋತ್ಪಲ ಕೋಮಲಂ ಆಪತ್ತು ಶುಚ ಮಹಾಶೈಲಂ ಶೀಲ ಸಂಘಾತ ಕರ್ಕಸಂ. ಅಹೋ ಅಣ್ಣ, ಇದರ ತಾತ್ಪರ್ಯವೇನೆಂದರೆ? ಅದರ ತಾತ್ಪರ್ಯವೇನು ತಮ್ಮ? ಮಹಾತ್ಮನಾದವರು ಸಂಪತ್ತು ಬಂದ ಕಾಲದಲ್ಲಿ ಮಲ್ಲಿಗೆ ಹೂವಿಗಿಂತಲೂ ಮೃದುವಾಗಿರಬೇಕು. ಆಪತ್ತು ಬಂದ ಕಾಲದಲ್ಲಿ ಬೆಟ್ಟದ ಕಲ್ಲಿಗಿಂತಲೂ ಗಟ್ಟಿ ಆಗಿರಬೇಕು. ಕೇಳಿದೆಯ ಅಣ್ಣ?
ಹೀಗಿರುವುದು ನೋಡು ಧರ್ಮಶಾಸ್ತ್ರದ ವಚನ. ಅನುಜ ಹಾಗಾದರೆ ಮತ್ತೆ ಹೇಳುವನ್ನ ಕೇಳು. ಏನು ಸವಿಸ್ತಾರವಾಗಿ ಹೇಳ ಅಗ್ರಜ. ಬಾರೈದು ರಾಧೆ ರಾಧೆ ವಿಜಯನೇ ಬಾರೈದು ರಾಧೆ ರಾಧೆ. ಸಂಗತದೆ ಪುನೋ ಮಾತಲಿ ಭೀಷ್ಮನ. ಸಂಗತನೆ ಪುನೋ ಮಾತಲಿ ಭೀಷ್ಮನ. ಸುರನರ ಗಂಧರ್ವ ಯಾರೋ ನಿನ್ನ ಗೆಲುವ. ನಿನ್ನಯ ಕಣ್ಣ ಕಣ್ಣ ನನಗಿದವ. ಸುರನರ ಗಂಧರ್ವ ಯಾರೋ ನಿನ್ನ ಗೆಲುವ. ಸುರನರ ಗಂಧರ್ವ ಯಾರೋ ನಿನ್ನ ಗೆಲುವ. ಭುವನವೀರನ ತವ ಪಾಂಡವ. ತಮ್ಮ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಅಗ್ರಜ. ಭುವನವೀರನ ತವ ಪಾಂಡವ. ಬಾರೈದು ರಾಧೆ ರಾಧೆ ವಿಜಯನೇ ಬಾರೈದು ರಾಧೆ ಬಾರೈದು ರಾಧೆ ಬಾರೈದು ರಾಧೆ ರಾಧೆ. ಅಹೋ ಪಾರ್ಥ, ಅಹೋ ಅಗ್ರಜ. ನೀನು ಹೇಳುವ ಧರ್ಮಶಾಸ್ತ್ರವು ಸತ್ಯ. ಆದರೆ ಹುಟ್ಟಿದಾರಬ್ಬ ಎಂಬಂತೆ ಕಷ್ಟಪಟ್ಟವರು ಈ ಸೃಷ್ಟಿಯಲ್ಲಿ ಇರಲಿಕ್ಕಿಲ್ಲ ಪಾರ್ಥ. ನಾವು ಈ ಭೂಮಿ ಮೇಲೆ ಇರುವುದೇ ಅರ್ಥ. ಅಹೋ ಸತ್ಯನಿಧಿಯಾದ ಧರ್ಮಪುತ್ರ ನಿರ್ಮಲ ಚರಿತ್ರ. ಈಕೋ ನಮಗಿಂತಲೂ ಕಷ್ಟಪಟ್ಟವರು ಈ ಸೃಷ್ಟಿಯಲ್ಲಿ ಯಾರು ಇರಲಿಕ್ಕಿಲ್ಲವೆಂದು ಹೇಳಿದೆ. ಪಾಠವಾಗಿ ಯಾರು ತಮ್ಮ? ಅಹೋ ಅಗ್ರಜ. ಅನುಜ, ನಳ ಮಹಾರಾಜನು ಪುಷ್ಪಕನೊಡನೆ ದ್ಯೂತವನ್ನಾಡಿ ದೇಶ ಭ್ರಷ್ಟನಾಗಿ ಕಡು ಕಷ್ಟಪಡಲಿಲ್ಲವೇ? ಇದು ಅಲ್ಲದ ಮಹಂದಾತರು ಸತಿಸುತರನ್ನು ಕಳೆದುಕೊಂಡು ಗೋಳಾಡಲಿಲ್ಲವೇ? ಸತ್ಯ ಹರಿಚಂದ್ರನು ವಲಯನ ಹಾಳಾಗಿ ಕಾಡು ಕಾಯಲಿಲ್ಲವೇ? ಧರ್ಮವರ್ಯ ತಿಳಿದು ನೋಡ ಮುಂದೆ ಸರಿಯ. ಅಹೋ ತಮ್ಮ ಕೆರದಿ, ಅಹೋ ಅನ್ನ ಧರ್ಮನಂದನ. ಮೂರು ಲೋಕಗಳ ನಿನಗಾರು ಸಾಟಿ. ನಮಗಿಂತಲೂ ಕಷ್ಟಪಟ್ಟವರು ಎಷ್ಟೋ ಮಂದಿ ಇರುವರೆಂದು ಹೇಳಿದ ಮಾತು ಸಹಜ. ನಮ್ಮ ಅದೃಷ್ಟದಂತಾಗಲಿ ಇಂದು ಸುಮ್ಮನೆ ಕುಳಿತಿರುವುದು ಹೊಳಿತಲ್ಲ. ಅಹೋ ತಮ್ಮ ಫಲ್ಗುಣ, ಅಹೋ ಅನ್ನ ಧರ್ಮನಂದನ. ಅದೃಷ್ಟವ ಗಟ್ಟಿಯಾಗಿರುವುದೆಂದು ನಂಬಿ ಬೆಟ್ಟವನ್ನಾರಿ ಬಿಡಬಹುದು. ಕಾಲವನ್ನರ್ಥ ನಡೆಯಬೇಕು, ಮೂಲವನ್ನರ್ಥ ಮಾತನ್ನಾಡಬೇಕು. ಅಹೋ ತಮ್ಮ, ಅಹೋ ಅಣ್ಣಯ್ಯ. ಅದು ಯಾತಕ್ಕೆಂದರೆ ಅದೇ ಹತಕ್ಕ ಅಗ್ರಜ. ಅನ್ನ ಹಾಗೆ ಸಾಧ್ಯ ನಮಗಿಂತಲೂ ತತ್ಕಾಲ ಭ್ರಂತಿ ಇಲ್ಲ. ಅದು ಯಾತಕ್ಕೆಂದರೆ ಅದೇ ಹತಕ್ಕ ಅಗ್ರಜ. ಬಕಾಸುರ ಕೆಮ್ಮೆರ ಇಡೆಂದಾದ ರಕ್ಕಸರ ಕೊಂದನು. ಅವರ ವಂಶದವನಾದ ಜಟಾಸುರನು ಸಹ ನಮ್ಮ ವಂಶದ ಮೇಲೆ ವೈರಿಯಾಗಿರುವನು. ಹೌದೇನು ಅಗ್ರಜ? ಹೌದು ತಮ್ಮ, ಈ ಪರಿಯಿಂದ ರಕ್ಕಸರ ವೈರಿಗಳಾಗಿರುವರು. ಆದ್ದರಿಂದ ನಾವು ಇಲ್ಲಿರುವುದು ನೆಟ್ಟಗಲ್ಲ ಬದರಕಾಶ್ರಮಕ್ಕೆ ಹೋಗುವುದು ನಡಿ ಪಾರ್ಥ. ನಾವು ಇಲ್ಲಿರುವುದೇ ಅನರ್ಥ. ಆಹೋ ಅಣ್ಣ ಧರ್ಮನಂದನ, ನಿನಗೆ ಎಲ್ಲಿಂದ ಹಿಡಿತ ಇಂಥ ಪರ್ವತನ? ನಾವು ಎಲ್ಲಿದ್ದರು ಒಂದೇ, ಒಂದೇ ತೆಂಬಿಗೆಯನ್ನು ಒಯ್ದು ಕೆರೆಯಲ್ಲಿ ತುಂಬಿದರು ಒಂದೇ, ಸಮುದ್ರದಲ್ಲಿ ತುಂಬಿದರು ಒಂದೇ. ಕೆರೆ ಒಳಗಿನ ಜಲವೇನಾದರೂ ಕಡಿಮೆ ಆಗುವುದಿಲ್ಲ. ಆಹೋ ಅಗ್ರಜ. ಅನುಜ, ತದ್ವತ್ತು ನಾವು ಊರಲ್ಲಿಯೇ ಇರಲಿ, ಅರಣ್ಯದಲ್ಲಿಯೇ ಇರಲಿ, ಸಮುದ್ರದಲ್ಲಿಯೇ ಅಡಗಿರಲಿ, ವಿಧಿಯು ಕಾಡುವ ಕಾಲಕ್ಕೆ ಎಲ್ಲಿ ಹೊಕ್ಕರು ಬಿಡದು. ಅಹೋ ಅಗ್ರಜ. ಅನುಜ, ಬದರಿಕಾಶ್ರಮಕ್ಕೆ ಹೋದ ಮಾತ್ರಕ್ಕೆ ಬರುವ ಸುಖ ದುಃಖಗಳೆಲ್ಲ ತಪ್ಪಿ ಬಿಡುವ ಎನ್ನುವುದರ ಬಿದೆ. ಅಹೋ ಚತುರಮ್ಮತಿ ವಿಠಲದ ಸೂತ ದೇವ, ಲೋಕ ಪ್ರಖ್ಯಾತನಾದ ಪಾರ್ಥನ ಅಭಿಪ್ರಾಯವನ್ನು ತಿಳಿಯಿತು. ನನ್ನ ಮಾತು ಆತನಿಗೆ ಅಸಮಾತವಾಗಿ ಹೋಗಿತ್ತು. ಆದರೆ ಚಿಂತೆವಿಲ್ಲ, ಭೀಮಸೇನನ್ನ ಸ್ವಲ್ಪ ಕೇಳಿ ನೋಡ್ತೀನಿ. ಕಳ್ಳಿಯ ಸಾರಥಿ ಚತುರಮತಿ. ನಿಮ್ಮ ಇಷ್ಟದಂತೆ ಆಗಲಿ ದೇವ.
ನೀರು ಕೂಡ ಸರಿಯಾದ ನಡೆಸ್ಕೊಂಡು ಹೇಳುವನ್ನ ಕೇಳೋ. ಅಗ್ರಜಾದೇನು ಸವಿಸ್ತಾರ ಇವರು ಭೀಮನ ಪಾತ್ರ ಮಾಡಿದ್ರೆ ಗುಲಾಬಿ ಆರಾಯ ಮಾಡಿರ್ತಾರೆ. ಸಂಶಯ ಬಿಡಿಸುವಿಯ ತಮ್ಮ ಚೆನ್ನಾಗಿದ್ದವ ಮಾತನ ಮಾತು ಕೇಳಿದೀಯ ಎಲ್ಲ ಸಂಶಯ ಬಿಡಿಸುವಿಯ ತಮ್ಮ ಚೆನ್ನಾಗಿದ್ದವ ತಮ್ಮ ಸ್ವಲ್ಪ ಶಾಂತರಾಗು. ಶಾಂತರಾಗುವುದಿಲ್ಲ ಅಣ್ಣ. ಹಾಗಾದ್ರೆ ಹೇಳುವುದಕ್ಕೆ ಕೇಳುತ್ತಮ್ಮ. ಕಾಮಿಕವನದಲ್ಲಿ ದುರ್ಗ ರಕ್ಕಸರು ಬಿಡದೆ ನಮ್ಮನ ಕಾಡುವರು. ತಮ್ಮ ಚೆನ್ನಾಗಿ ಬಿಡದೆ ನಮ್ಮನ ಕಾಡುವರು. ನಿನ್ನ ಮನಸ್ಸಿನ ಅಭಿಪ್ರಾಯವೋ ತಿಳಿಯಾದ ನನಗೆ ನಿನ್ನ ವಿಷಯವೋ. ನಿನ್ನ ಮನಸ್ಸಿನ ಅಭಿಪ್ರಾಯವೋ ತಿಳಿಯಾದ ನನಗೆ ನಿನ್ನ ವಿಷಯವೋ. ನೀ ಕೇಳಲ್ಲ ಮಾತು ಕೇಳಿಯ ಎಲ್ಲ ಸಂಶಯ ಬಿಡಿಸುವಿಯ ಎಲ್ಲ ಸಂಶಯ ಬಿಡಿಸುವಿಯ ಎಲ್ಲ ಸಂಶಯ ಬಿಡಿಸುವಿಯ. ಅಹೋ ದಿಸಕ್ಕುಲ ಪ್ರಾಯನಾದ ವಾಯಿತನಯ ಅಣ್ಣನಾಥ ಯಮತನಯ ಭರ್ತನ ಮಾತನ್ನು ಕೇಳಿದೀಯ? ಹೇಳ್ತೇನೆ ಅಗ್ರಜ. ಈ ಕಾರ್ಮಿಕ ವನದಲ್ಲಿದ್ದರೆ ರಾಕ್ಷಸರ ಬಂದು ಬಾಧಿಸುವರು. ಆದ ಕಾರಣ ನಾವು ಪದರಕ್ಕಾಶ್ರಮಕ್ಕೆ ಹೋಗಬೇಕೆಂದರೆ ಅರ್ಜುನನ ಮನಸ್ಸಿಗೆ ಬಂದಂತೆ ಕಾಣುತ್ತಿಲ್ಲ. ಹೌದೇ ಅಗ್ರಜ? ಆದ್ದರಿಂದ ನಿನ್ನ ಮನಸ್ಸಿನ ಅಭಿಪ್ರಾಯ ಹೇಗಿರುವುದು ಹೇಳು ತಮ್ಮ. ವೈರಿಗಳ ಕೊಲ್ಲುವುದಕ್ಕೆ ನೀನೇ ನಿಸುಮ. ಅಹೋ ಅಣ್ಣನಾಥ ಯಮನಂದನ. ಅಹೋ ತಮ್ಮ ವಾಯುನಂದನ. ಅಹೋ ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೇಗಿದೆ ಎಂದು ಹತ್ತಕ್ಕೆ ಕೇಳಿದೆ. ನಿನಗೆ ಸಮ್ಮತ ಮಾತನ್ನು ಕೇಳಿದರೆ ನೀನು ಸಮ್ಮತ ಪಡುತ್ತೆ. ಹೇ ಯಮನಂದನ ವಾಯುನಂದನ. ಎಲ್ಲವಾದರೆ ಈ ಭೀಮನು ಬಹುಡಾಂಬಿಕರನೆಂದು ಎಲ್ಲರ ಮುಂದೆ ದೂಷಣೆಯನ್ನು ಮಾಡ್ತಿ. ನಿಮಿತ್ತ ಮಾತ್ರಕ್ಕೆ ಎನ್ನ ಕೇಳುವುದೇನೋ? ಓ ಅಣ್ಣ, ಓ ತಮ್ಮ, ಎಲ್ಲ ಮಾತು ಕೇಳಿದರೆ ನಮಗೆ ಈ ಅರಣ್ಯವಾಸ ನಮಗೆ ಬರುತ್ತಿದ್ದ. ಉಳಿಯುತ್ತಿದ್ದ. ಅಯ್ಯೋ ಧರ್ಮ ವಿಜಯವೆಂದು ಸರ್ವೈಶ್ವರ್ಯಂ ನಾಶಪಡಿಸಿ ನಮ್ಮೆಲ್ಲರನ್ನು ಅಡವಿಗೆ ಸೇರಿಸಿಬಿಟ್ಟೆ. ಪಾಠವನ್ನು ಹಟ್ಟಮದಕ್ಷ ವಿದ್ರೂರವೆಂಬ ಚಂದ್ರನ್ನ ಕರೆದುಕೊಂಡು ಬರುವನೆಂದು ಇಂದ್ರಪ್ರಸ್ಥ ಪ್ರಕ್ಕೆ ಕಳಿಸಿದ ಕಾಲದಲ್ಲಿ ನಿನ್ನ ಫಲ ಮಾತು ಕೇಳಿದ. ಈಗ ಎನ್ನ ಕೇಳೋದೇನ? ಅಬ್ಬೋ ವಾಯುನಂದನಯ, ಹಾಡಬಾರದು ಇಂಥ ಬೇಸರದ ನುಡಿಯ. ಆಟಬಾರದು ಹಾಕಟ. ಧೃತರಾಷ್ಟ್ರನ ನನಗೆ ದೊಡ್ಡಪ್ಪನಾದರೆ ನಿನಗೆ ದೊಡ್ಡಪ್ಪನಲ್ಲವೇ?
ಯಮ್ಮ ಪಾಕದ ರಾಜ್ಯವನ್ನು ಹತ್ತಕ್ಕೆ ಅಪಹರಿಸಿರೋರು ಅಗ್ರಜ. ಇಂಥ ಮಾತುಗಳನ್ನಾಡಿದ್ರೆ ಮಹಾಪಾಪ ಬರಬಹುದು. ಸರ್ವತಾ ಬರುವುದಿಲ್ಲ ಅಗ್ರಜ. ಇಂಥ ರೀತಿ ನಿನಗೆ ತರವಲ್ಲ ಸೂರ. ತಂದೆ ಮೇಲೆ ಹತ್ತಕ್ಕಿಷ್ಟು ಬೇಸರ. ಅವು ಅನ್ನನಾಥ ಯಮನಂದನ ಹಾ ಎನ್ನ ಮುಂದೆ ಹಿಂದೊಮ್ಮೆ ನೋಡ. ಓ ಅಗ್ರಜ ಅಪವಾಕ್ಯ ತನ್ನ ವಾಯುನಂದನ ಆ ಧೃತರಾಷ್ಟ್ರನ ನಮಗೆ ದೊಡ್ಡಪ್ಪನಾದರ ಎಮ್ಮ ಭಾಗದ ರಾಜ್ಯವನ್ನು ಯಾಕೆ ಕೊಡಲಿಲ್ಲ. ಸಮಂ ಕಟ್ಟಿದವನು ನಮಗೆ ಅವನ ಪುತ್ರ ಹೋಗಿಯು. ಓ ಅಣ್ಣ, ಓ ತಮ್ಮ ಮುಂದೆ ಹೆತ್ತ ಬೇಡ ಅಣ್ಣ. ರಾಜಾಗ್ರಿಗಣ ಅಹೋ ತಮ್ಮ ಭೀಮಸೇನ, ಯಮನಂದನ ತನ್ನ ತಾಯಿಗಳ ಮಕ್ಕಳನ್ನು ಮನಪೂರ್ವಕವಾಗಿ ಎಂದಿಗೆ ಬೇಯುವುದಿಲ್ಲ, ದ್ರೋಹ ಅಂತ ಮೊದಲೇ ಮಾಡುವುದಿಲ್ಲ. ಹೌದೇ ಅಗ್ರಜ. ಇದನ್ನಿರಿಯದೆ ಹಿರಿಯರನ್ನು ಧರೆಯಬಾರದು, ಪರರನ್ನು ನಿಂದಿಸಬಾರದು, ಮತ್ತು ಕೊಟ್ಟ ಭಾಷವನ್ನು ತಪ್ಪಬಾರದು, ಸತ್ಯ ಗುಣವನ್ನು ಬಿಡಬಾರದು. ಅಹೋ ತಮ್ಮ, ಅಣ್ಣ ಸತ್ಯವನ್ನು ಪರಿಪಾಲಿಸುವ ನಳಹರಿಶ್ಚಂದ್ರ ಮಹಾರಾಜನು ಬಂದ ಕಷ್ಟವನ್ನು ದೂರಲಿಲ್ಲವೇ? ಹೌದೇ ಅಗ್ರಜ. ಯಾವ ಕಾಲದಲ್ಲಿ ದೃಢತೆಯಿಂದ ನಡೆಯಬೇಕು, ಬಂದ ಕಷ್ಟವನ್ನು ಏನು ಮಾಡುವುದಿಲ್ಲ ತಮ್ಮ. ಇದೇ ನಮಗೆ ಧರ್ಮ. ಅಯ್ಯೋ ಅನ್ನನಾಥ ಯಮನಂದನ, ಅಹೋ ತಮ್ಮ ವಾಯುನಂದನ, ತಾನು ಕೆಟ್ಟು ಹೋಗುವ ಕಾಲದಲ್ಲಿ ತನ್ನ ಧರ್ಮ ಗುಣಗಳನ್ನು ಬಿಟ್ಟು ನಡೆಯಬಹುದು. ಆ, ಅದು ಯಾತಕ್ಕೆಂದರೆ ಇದಕ್ಕೆ ಒಂದು ವಾಕ್ಯ ಹೇಳ್ತೀನಿ, ಚೆನ್ನಾಗಿ ಕೇಳ. ಅದೇನು ಚೆನ್ನಾಗಿ ಹೇಳುತ್ತಮ್ಮ. ಸಂಕಷ್ಟು ನೃತ್ಯಂ ಸನ್ನಿಧಂ ಚೋರದಂತೆ ಜಯ ಬಂಧನೆ ಖನ್ಯೇಶಂ ಗೃಹಂ ಸತ್ಯಂ ನಿತ್ಯಂ ನಿಕಾರಿಯಂತೆ. ಆ, ಅಗ್ರಜ ಇದರ ತಾತ್ಪರ್ಯವೇನೆಂದರೆ, ಅದೇನು ತಮ್ಮ. ತನಕ ಸಂಕಟ ಬಂದ ಕಾಲದಲ್ಲಿ, ರಾಜರ ಸನ್ನಿಧಿಯಲ್ಲಿ, ಸಜ್ಜನರಿಗೆ ವಿಪತ್ತು ಬಂದ ಕಾಲದಲ್ಲಿ, ಕನ್ನೆಯ ನಿಶ್ಚಯ ಮಾಡುವ ಕಾಲದಲ್ಲಿ ಸುಳ್ಳು ಹೇಳಬಹುದು. ಆ, ಓ ಅಗ್ರಜ, ಅಲ್ಲದ ಇದು ಅಲ್ಲದ ಸತ್ಯಮಂ ಸಾಧಿಸಿದ ಸತ್ಯ ಹರಿಶ್ಚಂದ್ರಾದಿಗಳ ಉತ್ತಮ ಪದವಿಯನ್ನು ಪಡೆದರೆಂದು ಹೇಳುವೆಯಲ್ಲ. ಆ, ಆದರೆ ಅವರಿಗಿದ್ದ ಸಿದ್ಧಿ ಕ್ರಿಯಾದಿಗಳು ನಮಗೆ ಇಲ್ಲವಾದುದರಿಂದ ಬಿಟ್ಟು ಮಾಡುವುದಕ್ಕೆ ಅಪ್ಪಳನ್ನು ಕೊಡ್ತಾರೆ ಬರೆಂದರ ಮಾಡುವುದರಿಂದ ಅಹೋ ವಾಯುತನೆ, ಹಾಗಾದ್ರೆ ಹೇಳುವನ್ನೇ ಕೇಳು. ಏನು ಸಂಸ್ಕಾರವಾಗಿ ಪರಮೇಶ್ವರ್ ರೆಡಿ ಮಾಡ್ರಪ್ಪ. ಅನುಜ್ಞೆಯ ಕೋಲಾರೆ ವಾಯು ತಾನಯ. ಅನುಜ್ಞೆಯ ಕೋಲಾರೆ ವಾಯು ತಾನಯ. ತಮ್ಮ ಹಾಗಾದ್ರೆ ಹೇಳುವನ್ನೇ ಕೇಳು. ಸಹಿಸಲು ಮಾನವೋ ಹಾಕುವುದು ಕಾರಣವೋ. ಸಹಿಸಲು ಮಾನವೋ ಹಾಕುವುದು ಕಾರಣವೋ.
ಅನುಜ್ಞೆಯ ತೋರಲಾರೆ ವಾಯು ಕಾಲಯ ಅನುಜ್ಞೆಯ ತೋರಲಾರೆ ಅನುಜ್ಞೆಯ ತೋರಲಾರೆ ಅನುಜ್ಞೆಯ ತೋರಲಾರೆ ವಾಯುವ ತನಯ ಅಮ್ಮ ಅನುಜಾಗ್ರಣಿ ಅಣ್ಣನಾಥಯಮನಂದನ ಪುರಪತಿಯನ್ನು ಕೊಲ್ಲುವುದಕ್ಕೆ ಅಪ್ಪಣೆಯನ್ನು ಕೇಳಿದೆಯಲ್ಲ. ಹೌದು ಅಗ್ರಜ, ಇದು ಸರ್ವತವಾಗಿ ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಈಗ ಮಡದಿ ಮಣಿಯರಾದ ದ್ರೌಪದಿಯ ಮಡಿಯಲ್ಲಿ ಹೊಡ ಹುಟ್ಟಿದವರೆಲ್ಲ ಈಗಲೇ ಹಳೆ ದೊಡ್ಡ ಅಗ್ರಜ, ಯಾರು ಮಡಿಯವರ? ನನ್ನ ಧರ್ಮಗುಣವನ್ನು ಬಿಟ್ಟು ಪುರಪತಿಯನ್ನು ಕೊಲ್ಲುವುದಕ್ಕೆ ಅಪ್ಪಣೆಯನ್ನು ಕೊಡಲಾರನು. ಖಂಡಿಯ ವಾಯುವತನಯ ಬಳಿರಿಯಾಗೆಲ್ಲ ಈ ಸಾರಥಿ ನೋಡ್ತೀಯಾ? ಈ ಧರ್ಮರಾಜ ನಾಡುವರಿಗೆ ಕೌರವನ ಮೇಲೆ ಎಷ್ಟೊಂದು ಪ್ರೀತಿ. ಕ್ಷೇಮವನ್ನು ಕೊಡುವನಲ್ಲದ ಹುಟ್ಟಿದವರ ಹುಟ್ಟಲಿಲ್ಲ. ಇದುವರೆಗೂ ತಿಳಿದಲ್ಲಗೆ ನಿನ್ನಯ ತುರ್ಪುಣ ಈಗ ಗೊತ್ತಾಗಿದೆ ನಿನ್ನ ಮನಸ್ಸಿನ ಹಾದರ. ಹತಹತವನಾದ ಕೌರವನಂ ಕೊಲ್ಲುವುದಕ್ಕೆ ಅಪ್ಪಣೆ ಕೊಡದರ್ವನಂದರ ಮಾಡುವ ನಿನ್ನ ಪರಮತಂಗೈಗೊಂದರ. ಏಮ ಕುತ್ಕೊಳ್ರಂಗೆ ನೀವೇನು ನೆಲ್ಬಾಯರ್ ನಿಂತ್ಕೊಂಡ್ಬಿಟ್ರಿ? ಕುತ್ಕೊಳ್ರಿ ಏಮ ಕುತ್ಕೊಳ್ರಿ, ಏನಾಗ್ಯದ ಕುತ್ಕೊಳ್ರಿ, ಏನಾಗ್ಯದ ಕುತ್ಕೊಳ್ರ ಏಮ ಕುತ್ಕೊಳ್ರಿ. ಗಂಗಮ್ಮಕ್ಕ ನಿಂಗಮ್ಮಕ್ಕ ಸುಂಗಮ್ಮಕ್ಕ ಅಂಜೋಡಿ ಮಾತು ಅದನ್ನ ನಿಂದ್ರಸಕ್ಕೆ 50 ರೂಪಾಯಿ ಆಗ್ಯಾರ ಅವರು. ಕುತ್ಕೊಳ್ರ ಕುತ್ಕೊಳ್ರ. ಅಯ್ಯೋ ದೊಡ್ಡಪ್ಪನಂತ ಇದ್ದವರಿಗೆ ಸುಮ್ಮನೆ ಇದ್ದೆ ಎಲ್ಲ ಬಾಯ್ತ ಬಳಿರ ನೀನು ಎತ್ತಿಗೆ ಮಾತನಾಡಿದರೆ ಈಗ ದಂಡದಿಂದ ನಿನ್ನ ನುಚ್ಚು ನುಚ್ಚು ಮಾಡಿ ಬಿಡುವಲ್ಲಿ ನೋಡು ನೋಡುವ. ಧರ್ಮಜನನ್ನು ಹತಕ್ಕೆ ಹೊಡೆಯುತ್ತಿ ಇಂತಹ ಪಾಪವನ್ನು ಹತಕ್ಕೆ ತಾಳಿದೆ. ಅಹೋ ಅಗ್ರಜ, ದೈವ ಸ್ವರೂಪಿಯಾದ ಹಣ್ಣನ್ನು ಹೊಡೆದರೆ ಮಹಾಪಾಪ ಬರುವುದೇ ಬರುವುದಿಲ್ಲ. ಮೇಲಾಗಿ ಹಿರಿಯರಿಗೆ ಪ್ರತ್ಯುತ್ತರ ಹಾಡಬಾರದು. ತತ್ಪ್ರಯುಕ್ತ ಧರ್ಮರಾಜನ ಆಜ್ಞೆಯಂತೆ ನಾವು ತಕ್ಕದ್ದು ಕೇಳಿದೆಯಾ ಭೀಮ? ನಿನ್ನ ಮೇಲೆ ಇರುವುದು ನನಗೆ ಬಹು ಪ್ರೇಮ. ಓ ಪಂಕುಳ, ನೀನು ಮಹಾಸಂಪನ್ನ, ನಾನು ಕೇವಲ ದುಷ್ಟನ. ಮಾಡಿ ಹೇಳಬೇಡ, ಎಲ್ಲ ಕೈಯ ಬಿಡು. ಎಲ್ಲ ವಾಯ್ದ ಈ ಧರ್ಮರಾಯನಿಗೆ ಮಾಡೋ ಶಿಕ್ಷೆ ನಿನಗೆ ಮಾಡ್ತೀನಿ ನೋಡ. ಓ ಪಂಕುಳ, ಭೀಮಸೇನ ಚಿಂತೆ ಇಲ್ಲ. ಈ ಯಮನಂದನನ್ನು ತಮ್ಮ ತಂದೆಯಾದ ಯಮಪುರಕ್ಕೆ ಸೇರಿಸಿ ಪರ್ಯಂತರ ಕ್ಷಣ ಬಿಡುವುದಿಲ್ಲ. ಇದು ಹಾಗಿರಲಿ, ಧರ್ಮರಾಯನ ಸತ್ತಸ್ಥೆಯನ್ನು ನಾವು ಅನುಭವಿಸಿ ನಡೆಯಬೇಕಲ್ಲದೆ ಈ ತನಿಗೆ ಪ್ರತಿ ಉತ್ತರ ಮಂಕಟ ಭಾರತಂದಿಗೆ ನನಗೆ ತಸ್ಥೆಯನ್ನು ಹೇಳುವೆಯಾ? ಓ ಬಲ್ಗುಣ, ನಿನಗೆ ಸ್ವಲ್ಪ ಧ್ಯಾನವಿಲ್ಲ. ಹೇಳ್ತಕ್ಕಂದರೆ ಅದೇ ಹೇಳ್ತಕ್ಕ ನಮಗಿಂತ ಕಷ್ಟ ಬಂದದಕ್ಕಿಂತ ತಿನ್ನುವುದಕ್ಕೆ ಹಣ್ಣವಿಲ್ಲದ ಅಡವೆಗಿದ್ದ ಮರಗಳ ಹಣ್ಣು ಕಾಯಿಗಳನ್ನು ತಿಂದು ಜೀವಿಸಬೇಕಾಯಿತು. ಇಂಥ ಕಷ್ಟ ಬರುತ್ತಿದ್ದಾರೆ. ಈ ಮಾತು ಸಹಜ. ಆಹೋ ವಾಯುಕುಮಾರ, ಈ ಧರ್ಮರಾಜನ ಮೇಲೆ ಯಾತಕ್ಕೆ ಎಷ್ಟು ಬೇಸರ? ಈಕೋ ಇಂದಿನ ವಾರ್ತೆ ಮೆತ್ತಿ ಆಡುತ್ತ ಧರ್ಮರಾಜನನ್ನು ಕೊಂದು ಬಿಡುತ್ತೀನಿ ಎಂದವಾದರೆ ನಿನಗೆ ನಾನು ಹೇಳಲಾರೆ. ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡಿಕೋ ಭೀಮಸೇನ. ನಿನಗೆ ಯಾತಕ್ಕೆ ಬಂದಿದ್ದ ಇಂಥ ಸಂಕಟನ? ಅಹೋ ತಮ್ಮ ಹತ್ತಿರ, ಅಹೋ ಅಣ್ಣ ಭೀಮಸೇನ, ನನ್ನಲ್ಲಿರುವುದಲ್ಲ
ಕೆಟ್ಟತನ ನಿನ್ನಲ್ಲಿರುವುದಲ್ಲ ಜಾಣತನ. ಈಗ ಈ ಧರ್ಮಜಲ ಗುಣಗಳೆಲ್ಲ ಆತರ ಎತ್ತಿ ಹಾಕಿದರೆ ಹೇಗೆ? ಬುದ್ಧಿ ಕಲಿಸಲು ಬಂದೆ. ಸಹಜವಾಗಿ ಬರೋಣ ಅಗ್ರಜ. ಹೋ ಪಲ್ಗುಡ, ಹೋ ಅಗ್ರಜ. ಇದೇನು ನಿನ್ನ ಜಾಣತನ? ಈಗ ನಿನ್ನ ನೀತಿ ಗೀತಿಗಳ ನನ್ನ ಮುಂದೆ ಹೇಳಬೇಡ. ಧರ್ಮವು ನಿನಗಿರಲೇ. ಬರಲಿ ಸುಮ್ಮನೆ ಹೋಗಿ ಪಾರ್ಥ. ನೀನ್ ಹೇಳುವ ಮಾತುಗಳ ವ್ಯರ್ಥ. ಅಹೋ ಪಾರ್ಥ, ಅಹೋ ಅನ್ನದ ಧರ್ಮನಂದನ, ಭೀಮನಿಗೆ ನೀನು ಹೇಳುವುದೇ ಅರ್ಥ. ಇದರ ಗೋಷ್ಠಿಗೆ ಬಾರದಿರುವುದೇ ಸಮರ್ಥ. ತಮ್ಮಂದಿರು ಬೇಡವಾಗಿ ನಾನು ಬದುಕುವುದಕ್ಕಿಂತ ಭೀಮನಿಂದ ಮೃತ್ಯುವನ್ನು ಒಪ್ಪದೇ ಅಹೋ ಅನ್ನ ಧರ್ಮನಂದನ, ಭೀಮನಿಗೆ ನೀನು ಹೇಳುವುದೇ ಅರ್ಥ. ಇದರ ಗೋಷ್ಠಿಗೆ ಬಾರದಿರುವುದೇ ಸಮರ್ಥ. ತಮ್ಮಂದಿರು ಬೇಡವಾಗಿ ನಾನು ಬದುಕೋದಕ್ಕಿಂತಲೂ ಭೀಮನಿಂದ ಮೃತ್ಯುವನ್ನು ಒಪ್ಪದೇ ಮೇಲು. ಅಹೋ ತಮ್ಮ, ಆದ ಕಾರಣ ನೀನು ಅಡ್ಡ ಬರುವುದು ಒಳಿತಲ್ಲ. ಅಹೋ ಭೀಮಸೇನ, ಯಮನಂದನ, ಇಗೋ ನನ್ನ ದೇಹವನ್ನು ನಿನಗೆ ಒಪ್ಪಿಸಿದವನು. ನಿನ್ನ ಚಿತ್ತಕ್ಕೆ ಬಂದಂತೆ ಮಾಡಬಹುದು. ಬಾಯ್ಲತನಯ ಅಹೋ ಅನ್ನನಾಥ ಯಮನಂದನ, ಅಹೋ ತಮ್ಮ, ಅಣ್ಣನ ಮೇಲೆ ಕೈ ಎತ್ತಲು ಬಂದ ಎನ್ನ ಅಪರಾಧ ಮನ್ನಿಸು. ಅನ್ನನಾಥವನ್ನು ತಂದ ತಾಯಿಗಳ ಸಮಾನವೆಂದು ಭೇದ ಶಸ್ತ್ರ ಪುರಾಣಗಳ ಹೇಳಿರುವವ ಎನ್ನ ಅಪರಾಧ ಮನ್ನಿಸು. ಮನ್ನಿಸಿನ ತಮ್ಮ, ಇದೇ ನನಗೆ ನೇಮ. ಎನ್ನಿಷ್ಟದಕ್ಕಾಗಲಾಗದ ರೂಪಾಯಿ ಗಾದಿನೂರು ಗಂಗಣ್ಣ, 501 ರೂಪಾಯಿ ಗೋನಾಳ ಪಕ್ಕೀರಪ್ಪ, 201 ರೂಪಾಯಿ ಅಕ್ಷರ ಪಕ್ಕೀರಪ್ಪ, 201 ರೂಪಾಯಿ ತಗಣಿ ನಾಗಪ್ಪ, 101 ರೂಪಾಯಿ ಮಡಿವಾಳರ ಮಾರಪ್ಪನ ಮಗ ಮಾರಪ್ಪ, 201 ರೂಪಾಯಿ ತೆಕ್ಕಲಕೋಟೆ ಹನುಮಂತ, 201 ರೂಪಾಯಿ. ಪೀಠವನ್ನು ಅಲಂಕರಿಸಿ ಸ್ವಾಮಿ. ನಿಮ್ ಇಷ್ಟದಂತೆ ಆಗಲಿ ರಾಜ, ಚೆನ್ನಾಗಿ ಹೇಳಿ ರಾಜ.
ಆಯ್ತು. ಹಾ. ಅತಿ ಜಾಗೃತಿಯಿಂದ ಇಂದ್ರಕಲಾದ್ರಿಗೆ ಹೋಗುವುದಕ್ಕೆ ಪ್ರಾರ್ಥನೆ ಬರೆಯೋಣ. ಖಂಡಿಯ ಸಾರಥಿ ಛತ್ರಮತಿ. ನಿಮ್ ಇಷ್ಟದಂತೆ ಆಗಲಿ ದೇವ. ಅಹೋ ಧನಂಜಯ, ಆಹೋ ಯಮತನಯ, ಮುನುಶ್ರೇಷ್ಠರ ಸದ್ವಾಕ್ಯಮಂ ಕೇಳಿದೀಯ? ಅದು ಹೇಳು ಅಗ್ರಜ. ನಮಗೆ ಬಂದಿರುವ ರಕ್ಕಸರ ಪೀಡ ತಪ್ಪಬೇಕಾದರೆ ನೀನು ಈಶನಮ್ಮ ಮನಸಿ ಇಂದ್ರಕಲಾದ್ರಿಗೆ ಹೋಗಿ ಪಾಸು ಪ್ರಸಾತ್ರಮಂ ಪಡೆದುಕೊಂಡು ಬಂದರೆ ತದ್ದಸ್ತ್ರದಲ್ಲಿ ರಕ್ಕಸರು ಮರಣವಾಗುವರಂತೆ. ಹೌದೇನು ಅಗ್ರಜ? ಆದ ಕಾರಣ ಅದನ್ನು ತರಲು ನೀನು ಇಂದ್ರಕಲಾದ್ರಿಗೆ ಹೋಗಿ ತಪವನ್ನು ಚರ್ಸಿ ವೇದವಾಸರ ಪಂಚಾಕ್ಷರ ಮಹಾಮಂತ್ರವನ್ನು ನನಗೆ ಉಪದೇಶಿಸಿದ್ದಾರೆ. ಆ ಮಹಾಮಂತ್ರವನ್ನು ನಾನು ನಿನಗೆ ಉಪದೇಶಿಸಿದ್ದೇನೆ. ಇದರಿಂದ ನಿನ್ನ ತಪಸ್ಸು ಸಾರ್ಥಕವಾಗುವುದು ಪಾರ್ಥ. ಪಾಸು ಪಸತ್ರ ಪಡೆಯಲು ನೀನೇ ಸಮರ್ಥ. ಆಹೋ ಅಣ್ಣನಾದ ಯಮನಂದನ, ಓ ತಮ್ಮ, ನಿನ್ನ ಆಜ್ಞೆಯ ಪ್ರಕಾರವ ಇಂದಿನ ದಿವಸವ ಇಂದ್ರಕೀಲಾದ್ರಿಗೆ ಹೋಗಿ ರಥ ಮಾಡಿಸಿ ಈಸನ ಮೂಲಿಸಿ ಪಾಶುಪದಾಸವನ್ನು ಪಡೆದುಕೊಂಡು ಬರುತ್ತೇನೆ. ನನ್ನನ್ನು ಆಶೀರ್ವಾದಿಸಿ ಇಂದ್ರಕೀಲಾದ್ರಿಗೆ ಕಳಿಸು ಧರ್ಮನಂದನ. ಆಶೀರ್ವದಿಸುವ ನಿನ್ನ ವಚನ. ಹೋಗಿ ಬಾ ತಮ್ಮ, ಇದೇ ನನಗೆ ನೇಮ. ಮಣ್ಣೂರು ಅಕ್ಷರ ಮಂಜು ಇವರು ಭೀಮನ ಪಾತ್ರ ಮಾಡಂತವ್ರಿಗೆ 111 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಭೀಮನ ಕಡೆ ಶೃಂಗಾರ ತರ ಮಾತ ಬಂಗಾರ ಬೆಳ್ಳಿಗಳಿಂದ ರತ್ನ ಸ್ತಂಭತಿ ಸ್ವಚ್ಛ ಮಾತ ಮುತ್ತಗಳ ಗೊಂಚಲಗಳಿಂದ ಶೋಭಿ ಪರ್ವತಕ್ಕ ಕುರುಪಟದ ನಿಯಮ ಕೈವ ಆಧುನಿಕ ಪ್ರತಿಧ್ವನಿಯು ಮಾಡುವ ವಾಯು ಹೋಗಕ್ಕಿಂತ ಮುಂಚೆ ನಡೆಯುವ ದೀವಹಯಗಳ ಬಂಧಿಸುವ ಸಂದರಕ್ಕೆ ಪ್ರಚಂಡ ಪ್ರಚಂಡ ಹರಿತಿ ಮೇರಿ ಮಾರ್ತಾಂಡ ಮೂರು ಲೋಕದ ಗಂಡುಗಲಿ ಪ್ರಾರ್ಥನೆ ಇಂದ್ರ ಕೀಲಾದ್ರಿಗೆ ಹೋಗುವನೆಂದ ತಂಧನ ಎಂದು ಜಯ ಬೇರೆ ಮಾಡಿಸುವಂತನಾಗಲೇ ಸಾರಥಿ ರಥವನ್ನು ನಡೆಸಿ ಇದರ ಪರ್ವತಕ್ಕೆ ಸಾಗಿದೆ. ಕೀಲಾದ್ರಿಯ ಪರ್ವತ ಎಷ್ಟು ಮನೋಹರವಾಗಿ ಕಾಣುವಂತ ನೋಡಿದೆಯಾ ಸಾರಥಿ? ಎಲ್ಲ ಸಾರಥಿ ಹಸಿವಿನಾತುರದಿಂದ ಬಂದ ಹೆಪ್ಪಲಿಯ ಮಲೆ ಹೆಣ್ಣುಣ್ಣುವ ಸಾರಂಗದ ಮರಿಗಳನ್ನು ನೋಡ. ಆನೆಯ ಅಂಗಾಲಗಳ ಮುರಿದ ಮುಳ್ಳುಗಳನ್ನು ತಮ್ಮ ಚಳ್ಳುಗರಿನಿಂದ ತೆಗೆಯುವ ಸಿಂಹದ ಮರಿಗಳನ್ನು ನೋಡ. ಎಲ್ಲ ಸಾರಥಿಯ ಗೋಹಿತ್ತ ನೋಡ. ಬಿಸಿಲಿನ ತಾಪದಿಂದ ಬಸವಳೆದು ಬಂದ ಸರ್ಪದ ಶಿಶುಗಳಿಗೆ ತಮ್ಮ ರೆಕ್ಕೆಗಳಿಂದ ತಂಗಾಳಿ ಎಂಬಿಸುವ ಈ ನವಿಲುಗಳನ್ನು ಎಲ್ಲ ಸಾರಥಿಯ ಗೋಹಿತ್ತ ನೋಡ. ಮಾರ್ಜಲಗಳೊಡನೆ ನೋತಮ ಮಾಡುವ ಮೋಕ್ಷಗಳ ನೋಡ. ನೋಡಿದಿನಿ ದೇವ. ನವಿಲೆಂಬ ತುರುಬಿನಿಂದಲೂ ಬಾಳೆಯನೊಂದಡನಿಂದಲೂ ಪುಷ್ಪಗುಚ್ಚ ಗಚ್ಚಂಬ ಕುಂಚಗಳಿಂದ ವಿರಾಜಿಸುವ ವನಲಕ್ಷ್ಮಿ ಎಂಬ ಅಂಗನಾಮಣಿಗೆ ಭೂಲಕ್ಷ್ಮಿ ತೋರಿಸುವ ಕನ್ನಡಿ ಎಂಬಂತೆ ನಿರ್ಮಲಾಂಬುದಿಗಳನ್ನು ತುಂಬಿ ವಿಜೃಂಭಿಸುವ ಈ ಸರಸುಗಳನ್ನು ನೋಡ. ನೋಡಿದಿನಿ ದೇವ. ಎಲ್ಲ ಸಾರಥಿಯ ಗೋಹಿತ್ತ ನೋಡ. ಈ ಸರಸ್ಸುಗಳನ್ನು ಸಮುದ್ರವೆನ್ನುವುದಕ್ಕೆ ಸಂದೇಹವಿಲ್ಲ. ಸಮುದ್ರದ ಕಮಲಗಳೇ ಕಪ್ಪೆ ಚಿಪ್ಪುಗಳಾಗಿಯೂ ತತ್ಸುತ್ತಲಿನ ಜಲ ಬಿಂದುಗಳೇ ಪೆನಾಳಿಗಳಾಗಿಯೋ ಸರಸಿಗಳ ಪೇರು ಮಳೆಯುವ ಮಾರ್ತಾಂಡನೇ ಬಡಬಾಗ್ನಿಯಾಗಿಯೋ ಭೂತರ ಛಾಯೆಗಳೇ ಕುದುರೆಗಳಾಗಿಯೋ ತತ್ಪ್ರಯುಕ್ತ ಇಂದ್ರಕೀಲಾದ್ರಿ ಪರ್ವತವೇ ಎನ್ನ ತಪಸ್ಸಿಗೆ ಸರಿಯಾದ ಸ್ಥಳ ಕಂಡಿ ಆ ಸಾರಥಿ.
ಶ್ರೀಯವರು ವೆಂಕಟೇಶ್ ಅಣ್ಣವರು ಈ ಸಾರಥಿ ಪಾತ್ರ ಮಾಡಿದಂತವ್ರು 101 ರೂಪಾಯಿ ಮಾಡಿರ್ತಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಸಾರಥಿ ಸಾರಥಿ ಎನ್ನುತ್ತಾರ ದೇವ, ಹೇಳಿಕೊಂಡು ಬರಬೇಕು ನಿಮ್ಮ ನಾಮಾಂಕಿತವ. ಸಾರಥಿ ನಾವುದಾರಂದರೆ ಯಾರು ದೇವ? ಕಥಾಶ್ರವಣ, ದೇವತಾ ಸ್ಮರಣ, ಗುರುಪಾದಿ ಸ್ಮರಣೆ, ಮಾತುಕತೆಗಳ ವಂದನ, ಅರ್ಥೋಜನ ರಕ್ಷಣ, ದುರ್ಜನ ಶಿಕ್ಷಣ. ಎಲ್ಲ ಸಾರಥಿ ದೇವ ಯುಕ್ತಭೂಷಣರ ಭಕ್ತರ ಗಂಧಲು ರೇಣಕ, ಗೋಕರ್ಣ, ಗಜಕರ್ಣ, ಗಂಡಕರ್ಣ. ಎಲ್ಲ ಸಾರಥಿ ದೇವ ಅಶ್ವಮುಖ, ಗಜಮುಖ, ಸರ್ವಮುಖ, ಸಾತ್ವಲಮುಖ. ಎಲ್ಲ ಸಾರಥಿ ಏಕಪಾದ, ದ್ವಿಪಾದ, ಚತುರ್ಪಾದಗಳಿಂದಲೂ ಪ್ರಥಮಗಣ ಪ್ರಮುಖರಿಂದ ಪ್ರಸಕ್ತವಾದ ಕೈಲಾಸಧ್ಯಕ್ಷರನ್ನೆಸಿ ಸರ್ವ ಜೀವ ಶಂಕರರಿಂದ ಮೆರೆಯುವ ಪರಮೇಶ್ವರನ ತಿಳಿಯಲ ಈ ಸಾರಥಿ ತಿಳಿದೇ ನಾನು ಒಂದು ಸಂಗತಿ. ಪರಮೇಶ್ವರರು ನೀವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ. ಎಲ್ಲ ಸಾರಥಿ ಈ ಕನಕರತ್ಮನ ಅಲಂಕೃತ ತಳಕಲ್ಲೊಳೆಯು ಬಂದ ಕಾರಣವೆಂದರೆ ಏನು ದೇವ? ಇಂದ್ರ ಕಿರಾತ್ರ ಉಗ್ರ ತಪವನ್ನು ಆಚರಿಸುತ್ತಿರುವಂತೆ, ತಪಜ್ಜಾಲಿ ಇಷ್ಟಾರ್ಪಡಿಸುತ್ತಿರುವಂತೆ. ಎಲ್ಲ ಸಾರಥಿ ದೇವ ತಪಜ್ಜಾಲಿ ತಡೆದು ಯಾವ ಕಾರಣಕ್ಕೆ ಅದ್ಭುತವರು ಸಾರಥಿ ಹೋಗಲಿ ಜಾಗೃತಿ. ಒಳ್ಳೆಯದು ಭೂಪತಿ, ಪೀಠವನ್ನು ಅಲಂಕರಿಸಿರಿ ಜಾಗೃತಿ. ಎಲ್ಲ ಸಾರಥಿ ದೇವ ನನ್ನ ಪ್ರೇಸದ ಪಾರ್ವತಿಯನ್ನು ಬರೆಯಲು ಸಾರಥಿ ಹೋಗಲಿ ಜಾಗೃತಿ. ನಿಮ್ಮಿಷ್ಟದಂತೆ ಆಗಲಿ ದೇವ. ಮಂಗಳವಾಗಲಿ ಮೇಲೆಕ್ಕಳು. ಹಾಗೆ ಪಾರ್ವತಿ ಪರಮೇಶ್ವರ ಸಂತೋಷದಿಂದಿರುವ ನಿನ್ನ ಮುಖ ಕಮಲವು ಕಂದಿ ಕುಂದಿ ಕಪ್ಪಾಗಲು ಕಾರಣೇನು? ಪ್ರಿಯೇ ಹೇಳಬೇಕೆಂದು ಮನಸ್ಸಿನ ಅಭಿಪ್ರಾಯವು ಬೇಗನೆ. ದೇವ ಈ ರೀತಿ ನಿನ್ನ ಮುಖವು ಕಂದಿ ಕುಂದಿ ಕಪ್ಪಾಗಲು ಕಾರಣವೇನೆಂದು ಕೇಳ್ತಿರುವೆಯಾ? ಹೌದು ಕಾಂತೆ. ದೇವ ಪಾರ್ವತಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಪಾಲನೇತ್ರನೇ ಎನ್ನ ಪ್ರಾಣ ಕಾಂತನೇ, ಪ್ರಾಣನೇತ್ರನೇ ಎನ್ನ ಪ್ರಾಣ ಕಾಂತನೇ, ಮಹಾಪ್ರಳಯ ಕಾಲವಿವೇನೋ, ಮಹಾಪ್ರಳಯ ಕಾಲವಿವೇನೋ ತಿಳಿಸಬೇಕನೇ, ಪಾಲನೇತ್ರನೇ ಎನ್ನ ಪ್ರಾಣ ಕಾಂತನೇ. ಶಂಕರ, ಕೃಪಾಕರ, ತ್ರಿಪುರಾಹರ, ಇದೇನು ಭಯಂಕರ ಹುಟ್ಟುವ ಲಕ್ಷಣವು ಕಾಣುತ್ತಿರುವುದು. ದೇವ ಜಗತ್ತಿಗೆ ಏನು ಆಪತ್ತು ಬಂದಂತೆ ಕಾಣುತ್ತಿರುವುದು. ಇದೇನು ದೇವ ಮಹಾಭಾವ?
ಕಿಲಾದ್ರಿಯಲ್ಲಿ ಉಗ್ರ ತಪನ್ನು ವಹಿಸುತ್ತಿರುವನು. ಅಯ್ಯ ಪಾರ್ವತಿ, ಪರಮೇಶ್ವರ, ಆ ತಪಸ್ಸಲ್ಲಿ ತಡೆಯಲಾರದೆ ಯಾವತ್ ಮುನಿಕುಲ ಸಂದೇವಲ್ಲ ಗಾಬರಿಗೊಂಡಿರ್ತಂತೆ. ಆದ ಕಾರಣ ಸಂಗತಿ ವಿಶೇಷವಾಗಿ ಬರೋಣ ಅಂತ ಕಂಡಿ ಆ ಸಾರಥಿ ತಿಳಿದೇನೋ ದೇವ ಹೇಳುವನು ಕೇಳು. ಯೋಗಿಯ ಭಯವಿನ್ನೇಕೆ ಮನಸ್ಸಿನ ಸಂಶಯವ, ಯೋಗಿಯ ಭಯವಿನ್ನೇಕೆ ಯೋಗಿಯ ಭಯವಿನ್ನೇಕೆ. ಪ್ರಾಣೇಶ್ವರ, ಹಾ ಮುನಿಯ ಭಯವಿಲ್ಲವೆಂದು ಹೇಳ್ತಿರುವೆಯಲ್ಲ, ಅವನ ಧಾರು, ಅವನ ಹೆಸರೇನು? ಅವನು ಹೇತಕ್ಕಾಗಿ ತಪವನ್ನು ಗೈತಿರುವನು? ಅವನು ಬೆನ್ನು ತೋರಿಸೋದಕ್ಕೆ ತಪಸ್ಸು ಮಾಡ್ತಾರ ಕಾಂತೆ. ತಿಳಿಸಿ ಹೋಗುವಾಗ ಕಾಂತ ಗುಣವಂತ.
ಊತ ಯಾತಕ್ಕೆ ಸಂಶಯ ಪಡುತ್ತಿ? ಆ ಮುನಿಶ್ರೇಷ್ಠನಿಗೆ ಅಷ್ಟದಿಕ್ ಪಾಲಕರವರು ಅವರವರ ಐಶ್ವರ್ಯದಾರರಂತೆ. ಅಯ್ಯ ಪಾರ್ವತಿ, ಪರಮೇಶ್ವರ, ಅವನಂತ ಐಶ್ವರ್ಯನಾಗಿದ್ದರೆ ಸಂಪತ್ತೆಂದಿಗೆ ಆಶಿಸಲ್ಲ ಪಾರ್ವತಿ, ಮತ್ತೇನು ಕೇಳುತ್ತೆ? ಅಹೋ ಹೃದಯೇಶ್ವರ, ಅಂತ ಸದ್ಭಕ್ತನ ವಿಚಾರವು ಎನ್ನ ಮುಂದೆ ತಿಳಿಸಬೇಕೆಂದು ಬೇಡಿಕೊಳ್ಳಲು ದೇವ, ತಿಳಿಸು ಅವನ ವಿಚಾರವ. ಪಾರ್ವತಿ, ಹಾಗಾದ್ರೆ ಹೇಳೋದು ಕೇಳ. ಚೆನ್ನಾಗಿ ಹೇಳು. ದತ್ತತ್ನು ಪಾಂಡ್ರಪತ್ನು ಅನಪುತ್ರನು, ಧರ್ಮರಾಜನ ತಮ್ಮನು ಶ್ರೀಕೃಷ್ಣ ಭಾವಮದ ಅರ್ಜುನನೇವನು. ಅಯ್ಯ ಪಾರ್ವತಿ, ಪರಮೇಶ್ವರ, ಇವನು ಮಹಾಬಲವಂತನು, 3 ಲೋಕದಲ್ಲಿ ಪ್ರಚಂಡರಲ್ಲ ಇವನನ್ನು ಕೊಂಡಾಡುವವರು. ಅಯ್ಯ ಪಾರ್ವತಿ, ಈ ಅರ್ಜುನನನ್ನು ನೋಡಿದವರ ಗಂಡಗಲೆಗಳಿಲ್ಲ. ಈ 3 ಲೋಕದಲ್ಲಿ ಕಂಡಿಯ ಸರ್ವಮಂಗಳೆ ದೇವ, ಇದು ಅಲ್ಲದ ಮತ್ತೆ ಹೇಳುವನು ಕೇಳು. ಚೆನ್ನಾಗಿ ಹೇಳಲಿ. ದೇವ, ಹೇಳಲಿ. ಪಾರ್ಥ ಬೆನ್ನನು ನೋಡುವಾಸೆ ಮನದಲ್ಲಿ ಇರುವುದು ಎನ್ನಗೆ ನೀನು. ಪರಮೇಶ್ವರ, ಗಂಟುಗಲಿಯಾದ ಪಾರ್ಥನ ಬೆನ್ನನ್ನು ಇದುವರೆಗೂ ತಾರು ಕಂಡಿಲ್ಲವೆಂದು ಹೇಳ್ತಿರುವೆಯಲ್ಲ. ಖಾತ, ಆದರೆ ಆ ಗಂಟುಗಲಿಯಾದ ಪಾರ್ಥನ ಬೆನ್ನನ್ನು ನೋಡಬೇಕೆಂದು ಎನ್ನ ಮನಸ್ಸು ಆತುರ ಪಡುತ್ತಿರುವುದು. ಪಾರ್ಥನ ಬೆನ್ನನ್ನು ತೋರಿಸಕಂತ ಗುಣವಂತ